ಚಿಂತಾಮಣಿ ನಗರದಲ್ಲಿ ಬೆಸ್ಕಾಂ ನೌಕರರ ವಸತಿ ಗೃಹ ನಿರ್ಮಾಣಕ್ಕೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಭೂಮಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಈ ವೇಳೆ ಮಾತನಾಡಿದಂತಹ ಅವರು, ನಗರದಲ್ಲಿ 120 ಕೋಟಿ ರೂಪಾಯಿ ವೆಚ್ಚದ ಕೇಬಲ್ ಅಳವಡಿಕೆ ಯೋಜನೆಯಡಿ ಮೊದಲ ಹಂತದ ಭೂಗತ ಕೇಬಲ್ ಕಾಮಗಾರಿಗೆ 32 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಕಾಮಗಾರಿಯನ್ನು ಆರಂಭಿಸಿದ್ವಿ. ಮಂಜೂರು ಕೂಡ ಆಗಿದೆ. ಶೀಘ್ರದಲ್ಲೇ ಕೆಲಸ ಕೂಡ ಆರಂಭವಾಗುತ್ತೆ ಅಂತ ಹೇಳಿ ವಿದ್ಯುತ್ ಕೇಂದ್ರಗಳ ಸ್ಥಾಪನೆಗೆ ಜಾಗದ ಕೊರತೆ ಇದ್ದು ಹಂತ ಹಂತವಾಗಿ ಸಮಸ್ಯೆಯನ್ನು ಬಗೆಹರಿಸಲಾಗುವುದು ಅಂತ ಹೇಳಿ ತಿಳಿಸಿದ್ದಾರೆ. ಇನ್ನು ಅಪಾಯಕಾರಿ ಸ್ಥಿತಿಯಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿ ಮುನ್ನೆಚ್ಚರಿಕೆಯಿಂದ ಕೆಲಸವನ್ನು ಮಾಡಬೇಕು ಅಂತ ಕಿವಿ ಮಾತನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲ, ರೈತರು ಮತ್ತು ಸಾರ್ವಜನಿಕರಿಗೆ ಯಾವುದೇ ರೀತಿಯಾಗಿ ಕಿರುಕುಳ ನೀಡದಂತೆ ದೂರುಗಳನ್ನು ನೀವು ಗಮನಿಸಬೇಕು. ಇಲ್ಲ ಅಂತಂದರೆ ನಿಮ್ಮ ಮೇಲೆ ಸರಿಯಾದ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ತೀವಿ, ಜನಸ್ನೇಹಿಯಾಗಿ ನೀವು ಕೆಲಸವನ್ನು ಮಾಡಿ ಅಂತ ಹೇಳಿ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. कांचवाणी जन्मांतरकृतांच कांचा विश्वते वृक्षुदं पदे पदे पापो निजदोपमाग्रापयामि दोपमिति दोपं संदर्शयामि दोपदीपानन्तरे आशं स्वप्यामि सरः वासरः शुभवासयुक्तायां शुभः नक्षत्रे शुभकर्णे उंगुलिशेषिष्टाय सुहिता मम अस्माकं सर्वाणां ओम भो महालक्ष्मी देवताभ्यो नमः इति धृत्वा इत्यतला यानि कांचवाणी जन्मांतरकृतांच कांचा विश्वते वृक्षुदं पदे पदे पापो निजदोपमाग्रापयामि दोपमिति दोपं संदर्शयामि दोपदीपानन्तरे आशं स्वप्यामि सरः वासरः शुभवासयुक्तायां शुभः नक्षत्रे शुभकर्णे उंगुलिशेषिष्टाय सुहिता मम अस्माकं सर्वाणां ಆದ್ರೆ ಇಷ್ಟು ದೊಡ್ಡದಾಗಿದೆ. ಇವೆಲ್ಲ ನೋಡಿದ್ರೆ ಅದ್ರ ಗಮನ ಹರಿಸಿರ್ಲಿಲ್ಲ. ಈಗ ನಿಮ್ಮಿಂದ 1 ಎಕರೆ ಕಿತ್ಕೊಂಡ್ಬಿಟ್ಟಿದ್ದೀವಿ. 1 ಎಕರೆ ಕಿತ್ಕೊಂಡು ಒಳ್ಳೆ ಕೆಲ್ಸಕ್ಕೆ ಕೊಟ್ಟಿದ್ದೀವಿ. ಏನಮ್ಮ ಮಹಿಳೆಯರು ಹುಡ್ತೀರಾ ಇಲ್ವಾ? ಮಹಿಳಾ ಕಾಲೇಜ್ ಕೊಡ್ಬೇಕೋ ಬೇಡಮ್ಮ? ಮಹಿಳಾ ಕಾಲೇಜ್ಗೆ ಇವತ್ತು ನಿಮ್ಮಿಂದ ಸಹಕಾರ ಆಗಿದೆ, ನಿಮ್ಮಿಂದ ಅನುಕೂಲ ಆಗಿದೆ. ಅದಕ್ಕಾಗಿ ನಿಮ್ಗೆಲ್ರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ ಇಲಾಖೆಗೆ. ಯಾಕಂದ್ರೆ ಇಲಾಖೆ ಸಚಿವರು ಜಾರ್ಜ್ ಸಾಹೇಬ್ರು, ನಾವು ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಜಾರ್ಜ್ ಅವರು, ಅವರ ಆಪ್ತ ಸಹಾಯಕರು ನಮ್ಮ ಸತೀಶ್ ಅವರು, ಮತ್ತು ಅವತ್ತು MD ಅವರು, ಇಲ್ಲ ಯುವ ಶಿವಶಂಕರ್ ಅವರು, ಅವ್ರು ಮಾಡಿದ್ದ ಬಿಳಿಗೆ ಅವರು, ದಿವಂಗತ ಮಹಾಂತೇಶ್ ಬಿಳಿಗೆ ಅವರು, ಒಳ್ಳೆ ಅಧಿಕಾರಿಗಳು. ಇವತ್ತು ಅವ್ರು ನಮ್ಮೊಟ್ಟಿಗೆ ಇಲ್ಲ. ದುರಾದೃಷ್ಟ ವಿಧಿ ಅವರನ್ನ ಬೇಗ ಕರ್ಕೊಂಡೋಯ್ತು. ಸೊ ಅವರು ಪಾಪ ಯಾರು ನಮ್ಗೆ ಅಡ್ಡಿ ಮಾಡಿದಿರಾ, ನಮ್ಮ ಬೇಡಿಕೆಗೆ ಅನುಗುಣವಾಗಿ ಅವ್ರು ಕೊಟ್ರು. ನಾವು ಕೊಟ್ಟಿದ್ದೀವಿ ಜಾಗ. ಆದ್ರೆ ಈ ಜಾಗಕ್ಕೆ ಹೋಲಿಸಿದಾಗ ಆ ಜಾಗ ಏನು ಇಲ್ಲ. ಆದ್ರೂ ಇದು ಒಳ್ಳೆ ಉದ್ದೇಶಕ್ಕೆ ಅಂತ ಹೇಳಿ ಮಾನ್ಯ ಮಂತ್ರಿಗಳು ಪಾಪ ಬೋರ್ಡ್ ಅಲ್ಲಿ ಪಾಸ್ ಮಾಡಿಸಿ ಅದನ್ನ ನಮ್ಗೆ ಅನುಮತಿ ಕೊಟ್ರು. ಈಗ ನಾವೇನ್ ಕೇಳಿದ್ರು ಇಲ್ಲ ಅಂತ ಕೇಳಲ್ಲ. ಚಿಂತಾಮಣಿಗೆ 31 ಕೋಟಿಯಲ್ಲಿ 32 ಕೋಟಿಗೆ ಈಗ HT ಲೈನ್ ಸುಮಾರು 120 ಕೋಟಿಗೆ ಅಂದಾಜು ಮಾಡಿಸಿದ್ವಿ. HT ಮತ್ತು LT ಲೈನ್ಗಳನ್ನ ಈಗ ಏರಿಯಲ್ ಬಂಚ್, ಏನು LT ಏರಿಯಲ್ ಬಂಚ್ ಕೇಬಲ್ ಹಾಕುವಂಥದ್ದಕ್ಕೆ, HTದು ಅಂಡರ್ಗ್ರೌಂಡ್ ಕೇಬಲಿಂಗ್ ಮಾಡುವಂಥದ್ದಕ್ಕೆ ನಾವು ಕೇಳಿದ್ವಿ. ಅದರಲ್ಲಿ ಪ್ರಥಮ ಹಂತದಲ್ಲಿ 32 ಕೋಟಿ ಮಂಜೂರಾಗಿ ಈಗ ಟೆಂಡರ್ ಪೂರ್ಣ ಆಗಿದೆ. ಬಹುಶಃ ಮೊನ್ನೆ ಅನುಮೋದನೆ ಆಗಿರ್ಬೋದು. ಸದ್ಯದಲ್ಲೇ ಆ ಕೆಲಸ ಶುರು ಮಾಡ್ತೀವಿ. ಈಗ ನಂತರ ಹಿಂದೆನೆ ಬಿದ್ದಿದ್ದೀವಿ. HT ನಮ್ಮ LT ಲೈನು ಉಳಿದಂತ ದುಡ್ಡನ್ನ ಕೊಡಿ ಏರಿಯಲ್ ಬಂಚ್ ಇದಕ್ಕೆ ಅಂತ ಹೇಳಿ ಅದರ ಪ್ರಯತ್ನ ಮಾಡ್ತಾ ಇದೀವಿ. ಈಗ ಅವತ್ತು ಜಾಗ ಕೊಟ್ಟಂತ ಸಂದರ್ಭದಲ್ಲಿ ಇಲಾಖೆ ಎಲ್ಲ ಅವರು ಮತ್ತು AW ಅವರೆಲ್ಲರೂ ಕೇಳಿದ್ರು ನಮ್ಗೆ, ಸರ್ ನಮ್ಗೆ ಕ್ವಾರ್ಟರ್ಸ್ ಕಟ್ಸ್ಕೊಡಿ, ಜಾಗ ಆಗ್ತಾ ಇಲ್ಲ, ಇಲ್ಲಿ ಹಳೆ ಕ್ವಾರ್ಟರ್ಸ್ ಇದೆ, ಇಲ್ಲಿ ಅಪಾರ್ಟ್ಮೆಂಟ್ ತರ ಕಟ್ಸ್ಕೊಡಿ ಅಂತ ಹೇಳಿ ಕೇಳಿದ್ರು. ಆಗ ಒಂದು ಪ್ರಯತ್ನವನ್ನು ನಾವು ಮಾಡಿದಾಗ ಒಂದು ಬ್ಲಾಕ್ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.